ಮಾತ್ರ ಅಲ್ಲ, ವೃತ್ತಿ ಬಾಂಧವ್ಯ ಅಂತ ಒಂದು ಬೆಳೆಯುತ್ತಲ್ಲ, ವೃತ್ತಿಯಲ್ಲಿ ಬೆಳೆಯುವಂತ ಬಾಂಧವ್ಯ ಎಲ್ರಿಗೂ ಬೆಳಿಬೋದೇನೋ. ಆದ್ರೆ ಈ ಸಿನಿಮಾ ರಂಗದಲ್ಲಿ ಬಾಂಧವ್ಯನ ಬೆಳೆಸ್ಕೊಳ್ಳೋದು ಮತ್ತೆ ಉಳಿಸ್ಕೊಳ್ಳೋದು ಇದೆಯಲ್ಲ, ಅದು ಸ್ವಲ್ಪ ಚಾಲೆಂಜಿಂಗ್. ಯಾಕಂದ್ರೆ ತೀವ್ರವಾದ ಮಾನಸಿಕ ಸ್ಪಂದನೆ ಇರುತ್ತೆ ಕಲಾವಿದರಿಗೆ ಮತ್ತೆ ಟೆಕ್ನಿಷಿಯನ್ಸ್ಗೆ, ಎಲ್ರಿಗೂ ತೀವ್ರವಾಗಿರುತ್ತೆ ಮಾನಸಿಕ ಸ್ಪಂದನೆ. ಯಾಕಂದ್ರೆ ಅವ್ರು ಕೆಲಸ ಮಾಡುವಂತಹ ಫೀಲ್ಡೇ ಅಂಥದ್ದು, ನಾವು ಕೆಲಸ ಮಾಡೋ ಫೀಲ್ಡೇ ಅಂಥದ್ದು. ಇಲ್ಲಿ ಈ ಬಾಂಧವ್ಯನ ಉಳಿಸ್ಕೊಳ್ಳೋದು, ಫಸ್ಟ್ ಆಫ್ ಆಲ್ ಪಡ್ಕೊಳ್ಳೋದು, ಇನ್ನೊಂದು ಉಳಿಸ್ಕೊಳ್ಳೋದು, ಇನ್ನೊಂದು ಬೆಳೆಸ್ಕೊಳ್ಳೋದು ಅನ್ಕಂಡೀಷನಲಿ. ಈಗ ಅದೊಂದಿದೆ, ಕಂಡೀಷನಲ್ ಅಂತ ಬರ್ತಿದ್ದ ಹಾಗೆ ಅದು ಬಾಂಧವ್ಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅನ್ಕಂಡೀಷನಲ್ ಅನ್ನುವಂಥದ್ದು ಒಂದು ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿದು ಬಿಡುತ್ತೆ. ಅದರ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋದಿದೆಯಲ್ಲ, ಇದು ನಮಗೆ ನಮ್ಮ ಹಿರಿಯರು ಕೊಟ್ಟಂತ ಆಶೀರ್ವಾದ. ನೀವು ಎಲ್ಲೇ ಇದ್ರೂನು ಎಲ್ಲೂನು ಸರ್ವೇ ಜನಾಃ ಸುಖಿನೋ ಭವಂತು ಪ್ರಾರ್ಥನೆ ಮಾಡಿ ಎದ್ದೇಳಿ, ಎಲ್ರೂ ಚೆನ್ನಾಗಿರ್ಲಿ, ನೀವು ಚೆನ್ನಾಗಿರಿ ಅಂತ.